ಎಲ್ಲ ಸ್ನೇಹಿತರಿಗೂ ಮತ್ತೆ ಎಲ್ಲ ರೈತ ಬಂಧುಗಳು ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಾವು ಗೋವಾದಲ್ಲಿ ಸ್ಪೈಸ್ ಗಾರ್ಡನ್ ಅಲ್ಲಿ ಇದೀವಿ ಸ್ನೇಹಿತರೆ. ಈ ಗಾರ್ಡನ್ ಬಂದ್ಬಿಟ್ಟು 130 ಎಕರೆ ಇದೆ ಸ್ನೇಹಿತರೆ. ಇದು ಕೂಡ ನಾವು ಗೋವಾಗೆ ನಾವ್ ಏನಕ್ಕೆ ಬರ್ತಾರೆ ಅಂತ ಎಲ್ಲಾ ಜನಗಳು ಒಂದು ಮೋಜು ಮಸ್ತಿ ಎಂಜಾಯ್ ಅಂತ ಅನ್ಬೋದು. ಬಟ್ ನಮ್ಮ ವಿವೋ ಮಾರ್ಟ್ ಇಂದ ಒಂದು ಅಗ್ರಿಕಲ್ಚರ್ ಎಜುಕೇಶನ್ ಆಗಿ ಇವತ್ತು ಸ್ನೇಹಿತರೆ 130 ಎಕರೆ ಇದು ಹೆಚ್ಚು ಕಮ್ಮಿ ಫುಲ್ ಆರ್ಗ್ಯಾನಿಕ್ ಅಲ್ಲಿ ಇದೆ ಸ್ನೇಹಿತರೆ. ಇವತ್ತು ನೀವು ನೋಡ್ಬೋದು, ಗಿಡಗಳು ನೋಡ್ಬೋದು, ಇಲ್ಲಿ ದಾಲ್ಚಿನ್ನಿ ಮತ್ತೆ ಅರೇಕ ಪ್ರತಿಯೊಂದು ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲಾ ರೀತಿಯ ಕ್ರಾಪ್ಸ್ ಗಳನ್ನ ಇಲ್ಲಿ ಮಾಡಿದ್ದಾರೆ. ಬಟ್ ಗೋವಾದಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಬೋದು, ಬೆಳಿಗ್ಗೆಯಿಂದ ನೋಡ್ತಾ ಇದೀವಿ. ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 400 ರಿಂದ 500 ಜನ ಇವತ್ತು ಫಾರಿನರ್ಸ್ ನೋಡಿದೀವಿ. ನಾವು ಗೋವಾದಲ್ಲಿ ಬಂದಾಗ ಏನ್ ನೋಡ್ತಾ ಇದ್ವಿ, ಫಾರಿನರ್ಸ್ ಬೀಚ್ ಅಲ್ಲಿ ಎಂಜಾಯ್ ಮಾಡ್ತಾ ನೋಡ್ತಾ ಇದೀವಿ. ಬಟ್ ಇವತ್ತು ಈ ಗಾರ್ಡನ್ ನಲ್ಲಿ ನನಗೆ ಶಾಕ್ ಆಯ್ತು. ಆರ್ಗ್ಯಾನಿಕ್ ಟ್ರೆಂಡ್ ಹೆಂಗಿದೆ ಇವತ್ತು ಔಟ್ ಆಫ್ ಕಂಟ್ರಿ, ಇವತ್ತು ಆರ್ಗ್ಯಾನಿಕ್ ಟ್ರೆಂಡ್ ಯಾವ ತರ ಇದೆ ಈ ಗಾರ್ಡನ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ಬರು ಕೂಡ ಈ ಗಾರ್ಡನ್ ವಿಸಿಟ್ ಮಾಡ್ಬೇಕು. ಮತ್ತೆ ಅದೇ ರೀತಿಯಾಗಿ ನಾವು ಅಗ್ರಿಕಲ್ಚರ್, ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಏನ್ ಮಹತ್ವ ಅಂತ ತಿಳ್ಕೊಂಡ್ರೆ ಖಂಡಿತ ನಮಗೂ, ನಮ್ಮ ಮಕ್ಕಳಿಗೂ ಮತ್ತು ನಮ್ಮ ಮಣ್ಣಿಗೂ ಒಂದು ಒಂದು ಉತ್ತಮವಾದ ಅವಕಾಶ ಇದೆ, ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಗೋವಾಗ್ ಬರುವಂತ ಪ್ರತಿಯೊಬ್ಬರು ಕೂಡ ಇದು ಸ್ಪೈಸ್ ಗಾರ್ಡನ್ ಅಂತ ಬರುತ್ತೆ. ನೀವು ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬಹುದು. ಚೆಕ್ ಮಾಡಿ ಬನ್ನಿ. ಜೈ ವಿವಾ ಮಾರ್ಟ್, ಜೈ ಇಂಡಿಯಾ.